ಮಕ್ಕಳು ನಿಮ್ಮ ತಂದೆ ತಾಯಿ ಮಾತಿಗೆ ನೀವು ವಿಧೇಯರಾಗದೆ ಹೋದ್ರೆ ನಿಮ್ಮ ಜೀವಿತದಲ್ಲಿ ನೀವು ಎಲ್ಲವನ್ನ ಕಳೆದು, ಒಂದು ವೇಳೆ ದೇವರ ಮಾತಿಗೂ ತಂದೆ ತಾಯಿ ಮಾತುಗಳಿಗೆ ನಾವು ವಿಧೇಯರಾಗದೆ ಹೋದರೆ ಒಂದು ದಿನ ಬರ್ತದೆ ಇವನಷ್ಟು ಮಕ್ಕಳೇ, ಸಫರ್ ಆಗ್ತಕ್ಕಂಥ ದಿನ ಒಂದು ಬರ್ತದೆ. 11ನೇ ವಚನದಿಂದ ನಾವು ನೋಡಬಹುದು. 11வது வசனத்துல ಅಲ್ಲಿ ನೋಡೋದಂತ ಹೇಳಿದ್ರೆ, ಸೊ ಒಂದು ದೊಡ್ಡ ಶ್ರೀಮಂತನಿರ್ತಾನೆ, பெரிய பணக்காரன் இருப்பான். ಆ ಶ್ರೀಮಂತನಿಗೆ ಎರಡು ಮುದ್ದಾದಂತ ಮಕ್ಕಳು ಇರ್ತಾರೆ, ரெண்டு அழகான பசங்க இருப்பாங்க. ಆ ಎರಡು ಮುದ್ದಾದಂತ ಮಕ್ಕಳನ್ನ ரெண்டு அழகான பசங்க ಯಾವ ಕಷ್ಟ ಇಲ್ಲದೆ ಅವ್ನು ಸಾಕಿರ್ತಾನೆ, எந்த கஷ்டமும் இல்லாம வளர்த்திருப்பாங்க. ಅದ್ರಲ್ಲಿ ದೊಡ್ಡವನ್ ನೋಡ್ಬೇಕಂತ ಹೇಳಿದ್ರೆ அதுல பெரிய பையன் பார்க்கும்போது ಕಷ್ಟ ಪಡ್ತಾನೆ ಬರ್ತಾನೆ, ಕಷ್ಟಪಟ್ಟು வருவான், ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ, வேலைக்கு போயிட்டு வருவான். ಇಲ್ಲಾಂದ್ರೆ ತೋಟದಲ್ಲಿ ಏನಾರ ಕೆಲಸ ಇದ್ರೆ ಮಾಡ್ತಾನೆ ಮನೆಗೆ ಬರ್ತಾನೆ. தோட்டத்துல ஏதாச்சும் வேலை இருந்துச்சுன்னா ಅದು ಚಿಕ್ಕವನ ಅನ್ಕಲ್ಲ, அந்த சின்ன பையன் ತುಂಬಾ ಜಾಲಿಯಾಗಿ ನಮ್ಮ ಅಪ್ಪನ ಸೊತ್ತ ಐತೆ ಬಿಡು ನಾನು ಚೆನ್ನಾಗಿ ದರ್ಬಾರ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾನೆ. எங்க அப்பா சொத்து இருக்கு அப்படின்னு சொல்லிட்டு ரொம்ப அது வீணாக்கிடுவான். ನೋಡ್ರಿ, ಮಕ್ಕಳು ಯಾವ ರೀತಿಯಾಗಿ ಕೆಡ್ತಾರೆ ಅಂತ ಹೇಳಿ ಯೇಸು ಸ್ವಾಮಿನೇ ಸಾಮ್ಯ ರೂಪವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. பசங்க எப்படி கெடுக்க போறாங்க அப்படின்னு சொல்லிட்டு இயேசು சுவாமியே நமக்கு சொல்லி தராங்க. ಅಲ್ಲಿ ಇರ್ಬೇಕಂತ ಹೇಳಿದ್ರೆ ಚಿಕ್ಕವನು ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಸೇರಿ ಜಾಲಿ ಮಾಡ್ತಾನೆ. இருக்கும்போது சின்னவன் வந்து ஃப்ரெண்ட்ஸும் கூட எல்லாம் சேர்ந்து ஜாலி பண்றான். ಪ್ರೈಸ್ ಅಲ್ಲೋ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅವ್ನು ಚಿಕ್ಕವನು ಹೇಳ್ತಾನೆ, சின்னவன் சொல்லுவான், ಬಂದ್ರು ನನ್ನ ಹತ್ರ ಎಲ್ಲ ಇದೆ, வாங்கடா என் கூட எல்லாமே இருக்குது, ನಮ್ಗೆ ಏನ್ ಕಮ್ಮಿ ಇದೆ, நமக்கு என்ன குறைவு இருக்கு, ನಾವು ಜಾಲಿಯಾಗಿ ಎಲ್ಲ ತಿನ್ನೋಣ. ரொம்ப ஜாலியா செஞ்சு ಎಲ್ಲ ಅವನ ಹತ್ರ ಇರೋ ಸ್ವಲ್ಪ ಕಮ್ಮಿ ಆಗ್ಬೇಕಂದ್ರೆ எல்லாமே அவங்க கிட்ட கொஞ்சம் கொஞ்சமா கம்மி. ಈಗ ಒಂದು ಅಪ್ಪನಿಗೂ ಮಗನಿಗೂ ಒಂದು ಜಗಳ ಉಂಟಾದಾಗ தாய் அந்த தகப்பனுக்கும் அந்த பையனுக்கு ஒரு சண்டை ஆகும்போது ಅವನ ತಂದೆ ಹತ್ರ ಬಂದು ಕೇಳ್ತಾನೆ, அந்த தகப்பன் கிட்ட வந்து ಅಪ್ಪ ನಿನ್ನ ಆಸ್ತಿಯಲ್ಲಿ ಇರ್ತಕ್ಕಂಥ ಅರ್ಧ ಪಾಲ್ ನನಗೆ ಏನ್ ಬರ್ಬೇಕು ನನಗೆಲ್ಲ ಬರ್ಕೊಟ್ಬಿಡು, உன் ஆஸ்தியில இருக்கிற அந்த பால் வந்து எனக்கு எழுதி கொடுத்துரு. ಮಗ ತಂದೆ ಹೇಳ್ತಾರೆ, தகப்பன் சொல்லுவான், ಏನಪ್ಪ ಮಗನೇ எதுக்காக ಇವಾಗ ಇರೋದನ್ನ ಅನುಭವಿಸು. இப்ப இருக்கிறது அனுபவம் ಅಂದ್ರೆ ಅವ್ನು ಕೇಳ್ತಾ ಇಲ್ಲ. ஆனா அவன் கேட்க மாட்டான். ಅವ್ನು ಯಾಕೆ ಕೇಳಿಲ್ಲ? அவன் எதுக்காக கேட்கல? ತಂದೆ ಮುಂಚಿತವಾಗಿ ಅವ್ರಿಗೆ ಏನ್ ಬೇಕು ಎಲ್ಲವನ್ನ ಕೊಟ್ಟು ಅಭ್ಯಾಸ ಮಾಡಿದ್ದಾನೆ. தகப்பன் முன்பாகவே அவனுக்கு என்ன வேணுமோ எல்லாம் கொடுத்து அவனுக்கு ನೀನ್ ಕರ್ತನ ಸಮ್ಮುಖದಲ್ಲಿ ಕೂರು ಅಂತ ಹೇಳಿಲ್ಲ ತಂದೆ. கர்த்தருடைய சமூகத்துல உட்கார்ந்துக்கோ அப்படின்னு சொல்லி ನಿನಗೆ ಏನ್ ಬೇಕು ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಡ್ಲಿಲ್ಲ ತಂದೆ. உனக்கு என்ன தேவை அதுக்காக ஜெபி அப்படின்னு சொல்லிட்டு சொல்லி தரல தகப்பன். ನೀನ್ ವಾಕ್ಯವನ್ನ ತೆಗೆದು ಬೈಬಲನ್ನ ಧ್ಯಾನ ಮಾಡು ಅಂತ ಹೇಳ್ಕೊಡ್ಲಿಲ್ಲ ಆ ತಂದೆ. வேதாகமத்தை ஓபன் பண்ணி ஜெபி அப்படின்னு சொல்லல ಆ ತಂದೆ ಎತ್ತಿ ಎತ್ತಿ ಕೊಡ್ತಾ ಇದ್ದ, ಮಗ ಹೋಗಿ ಹೋಗಿ ಖರ್ಚು ಮಾಡ್ತಾ ಇದ್ದ. தகப்பன் எடுத்து கொடுத்துன்னு பையன் போயிட்டு செலவு பண்ணினான். ಪ್ರೈಸ್ ದಿ ಲಾರ್ಡ್. ಅವನು ಹಠ ಮಾಡಿ ಅವನಲ್ಲಿ ಇರ್ತಕ್ಕಂಥ ಅರ್ಧ ಪಾಲನ್ನ ತೆಗೆದುಕೊಂಡು ಅವನು ಓಡಿ ಹೋಗ್ತಾನೆ. அவன் பிடிவாத பண்ணி அந்த பாலை தூக்கி நாம போயிடுவான். ಓಡಿ ಹೋಗಿದಾದ್ಮೇಲೆ ஓடி போயிட்டு ಅವನ ಸ್ನೇಹಿತರ ಜೊತೆ ಅವನ ಆಸ್ತಿ ಅಂತಸ್ತು ಎಲ್ಲವನ್ನ ಮಾರ್ತಾನೆ. அவனுடைய ಸ್ನೇಹಿತர்களோட இருக்கிற எல்லாத்தையும் அவன் வித்துருவான். ಅವನು ಈ ದೇಶವನ್ನ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. இந்த தேசத்தை விட்டு இன்னொரு தேசத்துக்கு போயிட்டு ಇಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು ಎಲ್ಲವನ್ನ ಮಾರಿಬಿಡ್ತಾನೆ. இருக்கிற ಆಸ್ತಿ ಅಂತಸ್ತು எல்லாத்தையும் வித்துருவான். ಬೇರೆ ದೇಶದಲ್ಲಿ ನಾನು ಹೋಗಿ ಬದುಕ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾನೆ. வேற ஒரு தேசத்துல போயிட்டு வாழ்ந்துடலாம். ಯವನಸ್ಥ ಮಕ್ಕಳು ಜಾಗೃತೆಯಿಂದ ವಾಕ್ಯವನ್ನ ಕೇಳಬೇಕು. வாலிபர்கள் கவனத்தோடு வசனத்தை ಅವನಲ್ಲಿದ್ದಂತ ಎಲ್ಲವನ್ನ ಅವನು ಮಾರಿಬಿಡ್ತಾನೆ. அவன்கிட்ட இருக்கிற எல்லாத்தையும் வித்துருவான். ಹೊರ ದೇಶದಲ್ಲಿ ಹೋಗಿ ಚೆನ್ನಾಗಿ ಜಾಲಿ ಮಾಡ್ತಾನೆ. வெளிநாட்டுல போயிட்டு அவங்க ரொம்ப ஜாலியா இருப்பாங்க. ಅವರ ಸ್ನೇಹಿತರಿಗೆ ಚೆನ್ನಾಗಿ ಕುಡಿಸ್ತಾನೆ. அவங்களுடைய ஸ்நேகிதர்கள் ரொம்ப நல்லா ಚೆನ್ನಾಗಿ ತಿನ್ನಿಸ್ತಾನೆ. நல்லா சாப்பிட வைப்பான். ಅವನಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಅವನು ಕಳೆದುಕೊಂಡು ಬಿಡ್ತಾನೆ. அவன்கிட்ட இருக்கிறது எல்லாத்தையும் இழந்துருவான். ಅವನಿದ್ದಂತ ದೇಶದಲ್ಲಿ ಒಂದು ದೊಡ್ಡ ಬರ ಬರ್ತದೆ. அவன் இருக்கிற தேசத்துல ஒரு பெரிய பஞ்சம் ದೊಡ್ಡ ಬರ ಬಂದ ತಕ್ಷಣ பெரிய பஞ்சம் வந்துட்டு ಅವನಿಗೆ ಏನು ಇರೋದೇ ಇಲ್ಲ. அவனுக்கு அங்க எதுவுமே ಎಲ್ಲವನ್ನ ಕಳೆದುಕೊಂಡು ಬಿಡ್ತಾನೆ. பசங்களே நீங்க தாய் தகப்பனுக்கு கீழ்ப்படியாம போனீங்கன்னா எல்லாத்தையுமே இழந்துருவீங்க. ತಂದೆ ತಾಯಿ ಮಾತಿಗೆ ನಾವು ವಿಧೇಯರಾಗಬೇಕು. தாய் தகப்பனுடைய வசன வார்த்தைக்கு நாங்க கீழ்ப்படியணும். ತಂದೆಯಾದ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. பிதாவுடைய கர்த்தருடைய வசனத்துக்கு நாங்க கீழ்ப்படியணும். ಒಂದು ವೇಳೆ ದೇವರ ಮಾತಿಗೂ ತಂದೆ ತಾಯಿ ಮಾತುಗಳಿಗೆ ನಾವು ವಿಧೇಯರಾದರೆ ಹೋದರೆ ಒಂದು ದಿನ ಬರ್ತದೆ ಇವನಷ್ಟು ಮಕ್ಕಳೇ. ஒரு நாள் வரும் வாலிப மக்கள். ಸಫರ್ ಆಗ್ತಕ್ಕಂಥ ದಿನ ಒಂದು ಬರ್ತದೆ. கொடுமை படுற ஒரு நாள் வரும். ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಂತ ಹೇಳಿದ್ರೆ 14ನೇ ವಚನದಲ್ಲಿ ನಾವು ನೋಡುವಾಗ ಆ ದೇಶದಲ್ಲಿ ಒಂದು ದೊಡ್ಡ ಬರ ಬಂತು ಎಂಬುದಾಗಿ ಹೇಳಿ ನಾವು ನೋಡಬಹುದು. ದೇಶದಲ್ಲಿ ಒಂದು பெரிய பஞ்சம் வந்ததா ಘೋರವಾದಂತ ಬರ ಬಂತು ಎಂಬುದಾಗಿ ಹೇಳಿ ವಾಕ್ಯದಲ್ಲಿ ನಾವು ನೋಡಬಹುದು. ಕೊಡೂರமான ஒரு பஞ்சம் வந்ததா நம்ம பார்க்கலாம். ಘೋರವಾದಂತ ಅಂತ ಹೇಳಿದ್ರೆ ಕೊಡೂರமானதுனா ತುಂಬಾ ಕಷ್ಟಕರವಾದದ್ದು, ரொம்ப ಕಷ್ಟமானது. ಒಂದು ಮನುಷ್ಯನನ್ನ ಕರ್ಕೊಂಡೋಗಿ ಮರುಭೂಮಿಯಲ್ಲಿ ಏನು ಇಲ್ಲದೆ ಬಿಟ್ಬಿಟ್ಟು ಬಂದ್ರೆ ಯಾವ ರೀತಿಯಾಗಿ ಇರ್ತದೋ, ஒரு மனிதனை கூட்டிட்டு போய் மறுபூமியில விட்டுட்டு வந்தா ಯಾವ ರೀತಿಯಾಗಿ ಇರ್ತದೋ எப்படி இருக்குமோ ಆ ರೀತಿಯಾಗಿ ಆ ಬರ ಅಂತ ಹೇಳಿ ಅರ್ಥ. அப்படிதான் அந்த பஞ்சம்னு அர்த்தம். ಈಗ ನಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಮರುಭೂಮಿಯಲ್ಲಿ ಬಿಟ್ಬಿಟ್ಟು இப்ப கூட்டிட்டு போய் அந்த மறுபூமியில விட்டுட்டு ನೀರಿಲ್ಲದೆ, தண்ணி இல்லாம, ಊಟ ಇಲ್ಲದೆ, சாப்பாடு இல்லாம
ಬಿಟ್ಟು ನಮ್ಮ ಕೈಲಿ ಬದುಕಲಿಕ್ಕೆ ಆಗುತ್ತಾ? விட்டா நம்மளால வாழ முடியுமா? ಅದೇ ರೀತಿಯಿಂದ ಬರುವ ದೇಶಕ್ಕೆ ಬರ್ತಾ ಇದೆ. அதே போலவே ஒரு பஞ்சம் அந்த தேசத்துல வருது. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೋಡ್ರಿ, ಆ ದೇಶಕ್ಕೆ ಬರ ಬಂದ ತಕ್ಷಣ அந்த தேசத்துல ಅವನಿಗೆ ಹೊಟ್ಟೆ ಹಸಿವು, அவனுக்கு ரொம்ப பசிக்குது. ಅವನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ. ಯೌವನಸ್ಥ ಮಕ್ಕಳೇ, ನಾವು ತಂದೆ ತಾಯಿ ಮಾತನ್ನ ಕೇಳದೆ ಹೋದ್ರೆ, ನಮಗೆ ಇಷ್ಟ ಬಂದಂತ ಲೈಫ್ ಅನ್ನ ನಾವು ಬದುಕಲಿಕ್ಕೆ ಹೋದ್ರೆ ಒಂದು ದಿನ ಬರ್ತದೆ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ನಮಗೆ ಆಗೋದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಅವ್ನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ಹೊಟ್ಟೆ ಹಸಿವಿನಲ್ಲಿ ಸಾಯ್ತಾ ಇದ್ದಾನೆ. ಅವ್ನು ಕೇಳ್ತಾ ಇದ್ದಾನೆ, ಅಯ್ಯೋ ನನಗೆ ಹೊಟ್ಟೆ ಹಸಿವು. ಅವನು ಕೂಗಾಡೋದನ್ನ ನಾವು ನೋಡಬಹುದು. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರಿಗೂ ಹೊಟ್ಟೆ ಹಸಿವು ಆಗುತ್ತಾ? எல்லாருக்குமே பசிக்கும் தானே? ಎಷ್ಟು ಹೊಟ್ಟೆ ಇದೆ? எவ்வளவு பேருக்கு வயிறு இருக்குது? ವರ್ಷ ನನಗೆ ಡಬಲ್ ಹೊಟ್ಟೆ ಇದೆ ಅನ್ನೋ ಕೈಯಲ್ಲಿ சார் எனக்கு ரொம்ப பெரிய வயிறு இருக்கு அப்படின்னு ರೈತರು ಯವನಸ್ಥ ಮಕ್ಕಳು வாலிப பசங்க ಒಂದು ದಿನಕ್ಕೆ 5 ಸರಿ ತಿಂತಾರೆ. ஒரு நாளுக்கு 5 வாட்டி சாப்பிடுவாங்க. ನಿಜ ಅಲ್ವಾ? உண்மைதான். ಅವ್ರು ತಿನ್ಬೇಕು. அவங்க சாப்பிடணும். ತಿನ್ನೋದ್ರಲ್ಲಿ ನಾವು ಯಾವತ್ತೂ ಅಷ್ಟೇ ತಿನ್ಬೇಡ ಅಂತ ನಾವು ಹೇಳಬಾರ್ದು. சாப்பிடலாம், நம்ம என்னைக்குமே சாப்பிடக்கூடாது அப்படின்னு ರೈತರು ஆமென். ಮಕ್ಕಳು ಏನ್ ತಿಂತಾರೋ ಅದನ್ನ ನಾವು ತಿನ್ನಿಸ್ಬೇಕು. பசங்க என்ன சாப்பிடுறாங்களோ அதை வாங்கி ಎಷ್ಟು ತಿನ್ನಿಸ್ತಾರೋ ಅಷ್ಟು ತಿನ್ನಿಸಿ எவ்வளவு சாப்பிட வைக்க ದೇವರ ಭಯಭಕ್ತಿಯಲ್ಲಿ ನಾವು ಬೆಳೆಸಬೇಕು. கர்த்தருடைய பயபக்தி ವಾಕ್ಯದಲ್ಲಿ ನೋಡೋದಾದ್ರೆ ಆ ದೇಶಕ್ಕೆ ಬರ ಬಂದಿದ್ದಾದ ಮೇಲೆ ಅವನ ಹೊಟ್ಟೆ ಹಸಿವು, ಅಯ್ಯೋ ಅಂತ ಹೇಳ್ತಾನೆ, ஐயோ அப்படின்னு ಅಪ್ಪ ಅಂತಾನೆ, அப்பான்னு ಅಮ್ಮ ಅಂತ ಇದ್ದಾನೆ. ಅವನ ಕೂಗನ್ನ ಕೇಳಲಿಕ್ಕಲ್ಲಿ ಯಾರು ಇಲ್ಲ. சத்தத்தை கேட்க ಯಾಕೆಂತ ಹೇಳಿದ್ರೆ ಅವನವರ ತಂದೆಯ ಮಾತನ್ನ ಮೀರಿ ಹೋದಂತ ವ್ಯಕ್ತಿ ಆಗಿದ್ದಾನೆ. தகப்பனுடைய வார்த்தைக்கு கீழ்ப்படியாகாம போனவர். ಇಲ್ಲಿರ್ತಕ್ಕಂಥ ಯವನಸ್ಥ ಮಕ್ಕಳು, ನೀವು ಯಾರಾದ್ರೂ ನಿಮ್ಮ ತಂದೆ ತಾಯಿ ಮಾತನ್ನ ಮೀರಿರುವುದಾದ್ರೆ, இங்க இருக்கிற யாராச்சும் வாலிப பசங்களையும் உங்களுடைய தாய் தகப்பனுக்கு மீறி ಇವತ್ತು ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಸಾರಿ ಪಾಪ ಮಮ್ಮಿ ಅಂತ ಹೇಳಿ, போய் உங்க தாய் தகப்பனுக்கு போயிட்டு மன்னிப்பு கேட்டுக்கோங்க. ಅಮ್ಮ ನಾನು ತಪ್ಪು ಮಾಡ್ಬಿಟ್ಟೆ, அம்மா நான் தவறு பண்ணிட்டேன், ಅಪ್ಪ ನಾನು ತಪ್ಪು ಮಾಡ್ಬಿಟ್ಟೆ, தகப்பனே நான் தவறு ನನಗೆ ಗೊತ್ತಿಲ್ಲ, பண்ணிட்டேன், ನನಗೆ ಕ್ಷಮಿಸ್ಬಿಡ್ರಿ. மன்னிச்சிருங்க. ಕ್ಷಮಿಸೋದಿಲ್ವಾ? மன்னிக்க மாட்டாங்களா? ಕ್ಷಮಿಸೋದಿಲ್ವಾ? மன்னிக்க மாட்டாங்க. 100% ಕ್ಷಮಿಸ್ತಾರೆ. 100% மன்னிப்பாங்க. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಅಯ್ಯೋ ಅಂತ ಕಿರ್ಸ್ತಾ ಇದ್ದಾನೆ, ஐயோ அப்படின்னு ಅಮ್ಮ ಅಂತ ಕಿರ್ಸ್ತಾನೆ, அம்மான்னு அப்படின்னு ಹೊಟ್ಟೆ ಹಸಿವಿಗೆ ಅವನು ಅಳ್ತಾ ಇದ್ದಾನೆ. வயிறு பசிக்கு அவன் ಹಾಗೆ அழுதுகிறான். ಅವ್ನು ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ சிவோட அவன் நடக்கும். ಹಂದಿಗಳಿಗೆ ಊಟ ಆಗ್ತಾ ಇರ್ತಾರೆ. பண்டிகைகளுக்கு சாப்பாடு போட்டு நிற்பாங்க. ಏನಾಗ್ತಾ ಇರ್ತಾರೆ? என்ன போட்டு நிற்பாங்க? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಂದಿಗಳಿಗೆ ಊಟ ಆಗ್ತಾ ಇರ್ತಾರೆ. பண்டிகைகளுக்கு சாப்பாடு ಹಂದಿಗಳಿಗೆ ಊಟ ಆಗ್ತಕ್ಕಂಥ ಸಮಯದಲ್ಲಿ சாப்பாடு போடுறாங்க சார் அந்த வேலை. ಅಲ್ಲಿ ಹೋಗಿ ಅಲ್ಲಿ ಯಜಮಾನ್ ಹತ್ರ ಕೇಳ್ತಾನೆ, அங்க இருக்கிற ಯಜಮಾನ, ಅಯ್ಯ ನನಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಸ್ವಲ್ಪ ಕೊಡ್ತೀಯಾ? ಇಲ್ಲ, ನಾನು ಏನಾದ್ರೂ ಇಲ್ಲಿ ಕೆಲಸ ಮಾಡ್ಬೋದಾ? ಆ ಯಜಮಾನನೇ ಹೇಳ್ತಾನೆ, ಫಸ್ಟ್ ಈ ಹಂದಿಗಳಿಗೆ ಅನ್ನ ಹಾಕು, ஃபர்ஸ்ட் இந்த பண்டிகை சாப்பாடு ಫಸ್ಟ್ ಈ ಹಂದಿಗಳಿಗೆ ಊಟ ಕೊಡು ನೀನು, ஃபர்ஸ்ட் இந்த பண்டிகை ಆಮೇಲೆ ಬಾ ನಾನು ನಿನಗೆ ಊಟ ಕೊಡ್ತೀನಿ ಅಂತ. சாப்பாடு அவனுக்கு சாப்பாடு. ಆದ್ರೆ ಸಾಹೇಬರಿಗೆ ಹೊಟ್ಟೆ ಹಸಿವು ತಡೀಕ್ ಆಗ್ತಾ ಇಲ್ಲ. பசி தாங்க முடியல. ಸಾಯೋಷ್ಟು ಹೊಟ್ಟೆ ಹಸಿವು. சாவற அளவுக்கு பசி. ರೈಸರು ரைஸ் ಹೇಳಿದ ತಕ್ಷಣ சொல்லிட்டு ಹೂ ಅಂತ ಒಪ್ಕೊಂಡ. ಓಕೆ அப்படின்னு ಒಪ್ಕೊಂಡಿದ್ದಾದ್ಮೇಲೆ ಹಂದಿಗೆ ಹಾಕಿರ್ತಕ್ಕಂಥ ಊಟವನ್ನ ಅವನು ತಿನ್ಲಿಕ್ಕೆ ಹೋದ. அன்னைக்கு போட்டு அந்த சாப்பாடு ಅವನ ಗತಿ ನೋಡ್ರಿ ಯಾವ ರೀತಿಯಾಗಿ ಬಂದಿದೆ. ಪರಿಸ್ಥಿತಿ பாருங்க. ರಾಜನಾಗಿ ಆಸನದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಂತ ವ್ಯಕ್ತಿ ராஜா போல ஆசனத்துல உட்கார்ந்து சாப்பிட்டது ஒருவர் ಇವತ್ತು ಹಂದಿಗಳ ಜೊತೆ ಕುತ್ಕೊಂಡು ಊಟ ಮಾಡ್ಲಿಕ್ಕೂ ಕಷ್ಟಪಡ್ತಾ ಇದ್ದಾನೆ. ಹಂದಿಗಳோட உட்கார்ந்து சாப்பிடவும் கஷ்டப்பட்டனர். ಯವನಸ್ಥ ಮಕ್ಕಳೇ, ತಂದೆ ತಾಯಿಗೆ ವಿರೋಧವಾಗಿ ನಾವು ನಿಂತಾಗ ನಮ್ಮ ಜೀವಿತಗಳು ಅದೇ ರೀತಿಯಾಗಿ ಹೋಗ್ತದೆ. ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಲ್ಲ ಯವನಸ್ಥ ಮಕ್ಕಳನ್ನ ತಂದೆ ತಾಯಿ ಇದೇ ರೀತಿಯಾಗಿ ಬೆಳೆಸಬೇಕು. ಎಲ್ಲ ವಾಲಿಬಾಲ್ಗಳೇ ತಾಯಿ ತಗಪ್ಪನ ಇಟ್ಟಿದ್ದ ಬಲಸ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಕರ್ತನಿಗೆ ಭಯಭಕ್ತಿಯಲ್ಲಿ ಬಲ. ಪ್ರಾರ್ಥನೆ ಮಾಡಿಲ್ಲ, ವಾಕ್ಯ ಓದಿಲ್ಲ ಅಂದ್ರೆ ಅನ್ನ ಹಾಕ್ಬಾರ್ದು ಅವ್ರಿಗೆ. ವಾಸನ ಪಡಿಕಲನ ಸಾಪಾಡು ಕೊಡ. ದೇವರ ಭಯಭಕ್ತಿಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವವರಾಗಿರಬೇಕು. ಕರ್ತನಿಗೆ ಭಯಭಕ್ತಿಯಲ್ಲಿ ನಾವು ಅವನ ಹಂದಿಗಳಿಗೆ ಹಾಕಿದಂತ ಊಟವನ್ನ ತಿನ್ಲಿಕ್ಕೆ ಹೋದಾಗ ಮನೆಗೆ ಕೊಟ್ಟಂತ ಸಾಪಾಡು ಸಾப்பிட போகும்போது ಅಲ್ಲಿಂದ ಯಜಮಾನ ಓಡ್ ಬಂದು ಇವನ್ನ ಒದಿತಾರೆ. அங்க இருக்கிற ಯಜಮಾನ வந்து ಓಡಿ வந்து ಅಡಿಪಾங்க. ಆಮೇಲೆ ಓಡ್ ಬಂದು ಒದಿತಾನೆ. ಓಡಿ ಬಂದು ಅಡಿக்கும்போது ಏ ಹಂದಿಗಳಿಗೆ ಹಾಕಿದ್ನ ನೀನ್ ಯಾಕೆ ಬಂದಿರ್ತಾ ಇದೀಯ? ಮನೆಗೆ ಕೊಟ್ಟದ್ದು ನೀ ಆಟ ಸಾಪಾಡು. ಏ ನೀ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಇದು ಫಸ್ಟ್ ಎಡೋ ಖಾಲಿ ಮಾಡು. ಜಾಗ ಖಾಲಿ ಮಾಡು. ಎಡೋ ಖಾಲಿ ಸರ್. ಅವ್ನ ಹೊಟ್ಟೆಯನ್ನು ಇಟ್ಕೊಂಡು ಬರೋ ಅಂತ ಅಳ್ತಾ ಇದ್ದಾನೆ. ಐದು ಕುಚಿನ ಅಯ್ಯೋ ಅಂತ ಕಿರ್ಸ್ತಾ ಇದ್ದಾನೆ. ಅವನಿಗೊಂದು
ಒಂದು ಯೋಚನೆ ಬರ್ತದೆ, அவனுக்கு ஒரு நினைவு ನನ್ನ ತಂದೆಯ ಮನೆಯಲ್ಲಿ ನಾನು ರಾಜನಾಗಿ ಬದುಕಿದ್ದೆ. தகப்பனுடைய வீட்டுல ராஜா போல ಇವತ್ತು ಎಷ್ಟೋ ಜನ ಆಳುಗಳು ನನ್ನ ತಂದೆಯ ಮನೆಯಲ್ಲಿ ತಿಂತಾ ಇದ್ದಾರೆ. ஆளுகளை அப்பா அவருடைய வீட்டுல சாப்பிடுறாங்க. ಆದ್ರೆ ಈ ದಿನದಲ್ಲಿ ನನಗೆ ತಿನ್ಲಿಕ್ಕೆ ನನ್ನ ಗತಿ ಇಲ್ಲ. இந்த நாட்களை நல்லா சாப்பிட முடியும். ಒಂದು ವೇಳೆ ನಾನು ಏನಾದ್ರೂ ಮತ್ತೆ ಕೆಲಸಗಾರನಾಗಿ ಹೋಗಿ ಕೆಲಸ ಮಾಡಿ ನಮ್ಮ ಅಪ್ಪನ ಮನೆಯಲ್ಲಿ ತಿನ್ನಬಹುದಾ? ஏதாச்சும் ஒரு வேலைக்காரனை போல நான் வேலை செஞ்சு சாப்பிடலாமா? அல்லேಲೂಯಾ, அல்லೇಲೂಯಾ. ಯೌವನಸ್ಥ ಮಕ್ಕಳೇ, ಈ ದಿನದಲ್ಲಿ ಈ ರೀತಿಯಾಗಿ ಏನಾದರೂ ನೀವು ಬದುಕಿರೋದಾದ್ರೆ இந்த நாட்களை நீங்க ஏதாவது வாழ்ந்துட்டீங்கன்னா ಇವತ್ತು ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ. இன்னைக்கு நீங்க ஒப்பு கொடுத்துருங்க. ದೇವರ ಕೈಯಲ್ಲಿ ಸಮರ್ಪಿಸಿಕೊಳ್ಳಿ. கர்த்தருடைய கையில ஒப்பு கொடுத்துருங்க. ನಿಮ್ಮ ತಂದೆ ತಾಯಿಗೆ ವಿರೋಧವಾಗಿ ಏನಾದರೂ ಕಾರ್ಯಗಳು ಮಾಡಿದ್ರು ಒಪ್ಪಿಸಿಕೊಟ್ಬಿಡ್ರಿ. தாய் தகப்பனுக்கு விரோதமா ஏதாச்சும் காரியம் பண்ணீங்கன்னா ஒப்பு கொடுத்துருங்க. அல்லேಲೂಯಾ, அல்லேலூயா, அல்லೇಲೂಯಾ, அல்லேலூயா, அல்லೇಲೂಯಾ. ಹೆಸರಿಗೆ ವಾಕ್ಯ ಅರ್ಥ ಆಗ್ತಾ ಇದೆ. ಫಸ್ಟ್ ಸ್ತ್ರೀಯರ ಕುರಿತಾಗಿ ಮಾತಾಡಿದೆ, ಫಸ್ಟ್ ಸ್ತ್ರೀಗಳ ಕುರಿತು பேசினேன். ಎರಡನೇದಾಗಿ ಗಂಡಸರ ವಿಷಯವಾಗಿ ಮಾತಾಡಿದೆ, ಪುರುಷರ ಕುರಿತು பேசினேன். ಮೂರನೇದಾಗಿ ಮಕ್ಕಳ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಮೂರನೇದು ಪಸಂಗಳ ಕುರಿತು ನಾನು பேசினேன். ಮಕ್ಕಳು ವಿಧೇಯರಾಗಿರಬೇಕು, ಪಸಂಗಳ ಕೀழ்ಪಡಿದು ದೇವರ ಮಾತಿಗೆ ಕಿವಿಗೊಡಬೇಕು, ಕರ್ತರುடைய ವಚನಕ್ಕೆ ಕೀழ்ಪಡಿದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಹಸ್ಬೆಂಡ್ ಅಂಡ್ ವೈಫ್ ಹೇಳ್ತೀನಿ, ಎಲ್ಲ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮ ಮಕ್ಕಳಿನ ಚಿಕ್ಕ ಮಕ್ಕಳು, பசங்க இன்னும் சின்ன பசங்க, ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿಂದ ಬೆಳಿಬೇಕಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ ಬೆಳೆಸಬೇಕು. சின்ன வயசுல இருந்து வளரும் போது அவங்க ஜெபத்துல வளர்த்தணும். ಅವರನ್ನ ನೀವು ಚೆನ್ನಾಗಿ ವಾಕ್ಯದಲ್ಲಿ ಬೆಳೆಸಬೇಕು, அழகா வசனத்துல வளர்த்தணும். ಅವ್ರಿಗಂತ ಹೇಳಿ ಒಂದು ಬೈಬಲ್ ಅನ್ನ ಸಪರೇಟ್ ಆಗಿ ತೆಗೆದುಕೊಡಬೇಕು. அவங்களுக்குன்னு ஒரு சொல்லிட்டு வேதாகமத்தை வாங்கி கொடுக்கணும். ಮಕ್ಕಳ ಬೈಬಲ್ ಅಂತ ಹೇಳಿ ಒಂದು ಬೈಬಲ್ ಬರ್ತದೆ, பசங்களுக்குனே ஒரு பைபிள், ಸತ್ಯವೇದ ಅಂತ ಹೇಳಿ ಬೈಬಲ್ ಬರ್ತದೆ. ಸತ್ಯವೇದಾಗಮ ಇದನ್ನು ತೆಗೆದುಕೊಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಓದಿಸ್ಬೇಕು. வாங்கி கொடுத்து பசங்க ಇದನ್ನ ಓದಿದ್ರೇನೆ ನೀನು ಊಟ ಹಾಕೋದು. படிச்சாதான் ಈ ಭಯಭಕ್ತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸುವವರಾಗಿರಬೇಕು. பயபக்தியில நம்ம வளர்த்துறவங்களா இருக்கணும். ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಲ್ಲ ಪಾಸ್ಟರ್, இல்ல பாஸ்டர், ನನ್ನ ಮಗ ಹೊರಗಡೆ ಹೋಗಿ ಬಂದಿದ್ದಾನೆ, பையன் வெளியில போயிட்டு ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಪಾಸ್ಟರ್, ரொம்ப பசிக்குது பாஸ்டர், ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಪಾಸ್ಟರ್. ரொம்ப பசிக்குது பாஸ்டர். ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ ನೀವು ಮುದ್ದು ಮಾಡಿ. ಈ பசங்களை நீங்க கொஞ்சுங்க. ನಾನು ಬೇಡ ಅಂತ ಹೇಳಲ್ಲ, வேணாம்னு சொல்லல. ನಿಮ್ಮ ಮಕ್ಕಳಿಗೆ ಮುದ್ದು ಕೊಡ್ರಿ, நீங்க உங்களுடைய பசங்களை அன்பு கொடுங்க. ಆದ್ರೆ ஆனாலும் ಅದರ ಜೊತೆ ದೇವರ ವಾಕ್ಯವನ್ನು ಬಿಡಬಹುದು. அதோட கர்த்தருடைய வசனத்தையுமே ಹೆಸರಿಗೆ ವಾಕ್ಯ ಅರ್ಥ ಆಗ್ತದೆ. எவ்வளவு பேர் வசனம் ಅವನು ಗೊಳೋ ಅಂತ ಅಳ್ತಾ ಇದ್ದಾನೆ. எவ்வளோ அழுகுறான். ಅವನು ಮತ್ತೆ ಅಯ್ಯೋ ನಾನು ಮಾಡಿದ ತಪ್ಪು ಅಂತ ಅವನಿಗೆ ಎಲ್ಲಿ ಅರಿವಿಕೆ ಆಗ್ತಾ ಇದೆ ಗೊತ್ತಾ? அவன் செஞ்சது தவறுன்னு அப்படின்னு சொல்லி எங்க அவனுக்கு தெரியுது தெரியுமா? ಅವನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಾನೆ. அவனுடைய வாழ்க்கையில எல்லாத்தையுமே அவன் இழந்துட்டு ನಿಮ್ಮ ಜೀವಿತದಲ್ಲಿ அவனுடைய வாழ்க்கையில ನೀವು ಎಲ್ಲವನ್ನ ಕಳೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ எல்லாத்தையும் இழக்கிறதுக்கு முன்பாகவே ನಾನು ಎಲ್ಲ ಯವನಸ್ಥ ಮಕ್ಕಳಿಗೂ ಹೇಳ್ತೀನಿ, எல்லா வாலிப பசங்களுக்கும் ಎಲ್ಲ ಯವನಸ್ಥ ಮಕ್ಕಳಿಗೂ ಹೇಳ್ತೀನಿ, எல்லா வாலிப பசங்களுக்கும் ನಿನ್ನ ಲೈಫಲ್ಲಿ ನೀವು ಎಲ್ಲವನ್ನ ಕಳೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ வாழ்க்கையில எல்லாத்தையும் எழுந்து ನಿಮ್ಮ ತಂದೆ ತಾಯಿ ಮಾತಿಗೆ ನೀವಿದ್ದೀರಾ. தாய் தகப்பனுக்கு நீங்க கீழ்ப்படியணும். ಹೆಸರಿಗೆ ವಾಕ್ಯ ಅರ್ಥ ಆಗ್ತಾ எவ்வளவு ಇದೆ. பேர் வசனம் ಅವನು ಗೊಳೋ ಅಂತ ಹತ್ಕೊಂಡು ಅವ್ರ ಅಪ್ಪನ ನೋಡಕ್ಕೆ ಹೋಗ್ತಾ ಇದ್ದಾನೆ. எவ்வளோ அழுந்து அவன் தகப்பனை ಯಾಕಂದ್ರೆ பார்த்து ಅವನಿಗೆ ಮನವರಿಕೆ ಆಗ್ತಾ ಇದೆ. அவனுடைய மனசு சரியாகல. ಆಮೇಲೆ ನಾನು ಮಾಡಿದ ತಪ್ಪು ಅಂತ ಅವನಿಗೆ ಗೊತ್ತಾಯ್ತು. அவன் செஞ்சது தவறு அப்படின்னு ಅಯ್ಯೋ சொல்லிட்டு ನಮ್ಮ ಮನೆಯಲ್ಲಿ ಕೆಲಸಗಾರರು ತಿಂತಕ್ಕಂತ ಅನ್ನನಾದ್ರೂ ನಾನು ತಿನ್ನೋಣ ಅಂತ ಹೋಗ್ತಾ ಇದ್ದಾನೆ. வீட்டுல வேலை செய்யறவங்க சாப்பிடுற சாப்பாடாச்சும் நான் ಅವ್ನು சாப்பிடலாம். ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ அவன் நடந்து போகும்போது ವಾಕ್ಯದಲ್ಲಿ ಕೆಳಭಾಗದಲ್ಲಿ ಬರೆಯಲ್ಪಟ್ಟಿದೆ, வசனத்துல கேள்வி ನೀವು ಮನೆಗೆ ಹೋಗಿ ಹೋದ್ರಿ. நீங்க வீட்டுக்கு போய் படிங்க. ಈ ವಾಕ್ಯವನ್ನ ಈ ಅಧ್ಯಾಯವನ್ನ ಮನೆಗೆ ಹೋಗಿ ಹೋದ್ರಿ. இந்த அத்தியாயத்தை நீங்க வீட்டுக்கு ಅಲ್ಲಿ போய் ಕೆಳಗಡೆ ನೋಡೋದಾದ್ರೆ வீட்டுல படிக்கும் போது ತಂದೆ ಬರುವಾಗ ಆ ಮಗನು ಓಡಿ ಬರುವಾಗಲೇ மகன் ஓடி வரும்போது ತಂದೆಯು ಕಾಯ್ತಾ ಇದ್ದಾನೆ, தகப்பன் காத்து ನನ್ನ ಮಗ ಬರ್ತಾನೆ. என் பையன் வருவான். ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಮಕ್ಕಳು ಏನೋ ಒಂದು ತಪ್ಪು ಮಾಡಿಬಿಟ್ರು ಅಂತ ಹೇಳಿ பசங்க ஏதோ ஒரு தவறு பண்ணிட்டாங்க அப்படின்னு சொல்லி ಅವರನ್ನ ನಾವು ಅದನ್ನೇ ಹೇಳ್ತಾ ಇರಬಾರ್ದು. அதை சொல்லி சொல்லி காமிக்க கூடாது. ಇವತ್ತು ಎಕ್ಸಾಂಪಲ್ ಮಕ್ಕಳು ಏನಾದ್ರೂ ಓದ್ತಿಲ್ಲ ಅಂತ ಹೇಳಿದ್ರೆ ஒருவேளை பசங்க படிக்கல, ನಾವು ಮಕ್ಕಳನ್ನ ಏನಂತ ಬೈತೀವಿ ಗೊತ್ತಾ? பசங்களை என்ன படிப்போம், ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಮಾತಾಡ್ತೀವಿ. இன்னொருத்தரோட கம்பேர் பண்ணி ಅವನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, அவன் பாரு எவ்வளவு அழகா ಅವನು படிக்கிறான், ನೋಡಿ ಎಷ್ಟು ಚೆನ್ನಾಗಿ ಆಡ್ತಾನೆ, அவன் பாரு எவ்வளவு அழகா ನೀ ನಿಜ ದಡ್ಡನ್ ಮಗ, நீ ஒரு தட்ட அப்படின்னு சொல்லுவோம். Praise the Lord. ಈ ರೀತಿಯಾಗೆಲ್ಲ ನಾವು ಮಾತಾಡಬಾರ್ದು. இதெல்லாம் நம்ம சொல்லக்கூடாது. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಮಕ್ಕಳಾಗಿದ್ದಾರೆ. கர்த்தர் கொடுத்த பசங்களா இருக்காங்க. ಒಂದು ವೇಳೆ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂದ್ರೆ தெரிஞ்ச தெரியாம ஏதாவது தவறு செஞ்சிருந்தாங்க, ಅದನ್ನ ನೀವು ಹೇಳ್ಬೇಕು. அதை நீங்க சொல்லணும். Praise the Lord. Praise the Lord.